ಹಾಯ್ ಫ್ರೆಂಡ್ಸ್, ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದಿರೋದು ಒಂದು ಪರ್ಸ್ನಲ್ ಸ್ಪೇಸ್ ಬಗ್ಗೆ ಮಾತಾಡೋದಕ್ಕೆ. ಕಪ್ ಆಫ್ ಟೀ ಜೊತೆ ಒಂದು ಬುಕ್ನ ಇಟ್ಕೊಂಡು ಬಂದಿದ್ದೀನಿ. ಇದು ಯೂಶುವಲ್ ಆಗಿ ನನ್ನ ಒಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಈ ಬುಕ್ಸ್ನ ರೀಡ್ ಮಾಡೋದು ಅಂತ ಅಂದರೆ ನನಗೆ ತುಂಬಾ ಇಷ್ಟ. ಇವಾಗಿಂದ ಅಂತ ಅಲ್ಲ, ಯಾವಾಗ್ಲೂ. ಅದರಲ್ಲೂ ಇವಾಗೆಲ್ಲ ಒಂದು 4-5 years ಇಂದ ನನಗೆ ಇಂಗ್ಲಿಷ್ ವರ್ಷನಲ್ಲಿ ಬುಕ್ಸ್ನ ಓದೋದಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಹಾಗೆಯೇ ನಾನು ತುಂಬ ಅರ್ಥ ಮಾಡ್ಕೊಂಡು ಒಂದು ವಿಷಯನ ನೀವು ಒನ್ ಟೈಮ್ ಓದಿದಾಗ ಒಂಥರ ಅರ್ಥ ಆದರೆ ಇನ್ನೊಂದು ಟೈಮ್ ಓದಿದಾಗ ಇನ್ನೊಂದು ಮೀನಿಂಗೇ ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಆ ಥರ ಮತ್ತೆ ಓದ್ತೀನಿ. ಅದ್ರ ಮೀನಿಂಗ್ನ ತುಂಬ ಆಳವಾಗಿ ತಿಳ್ಕೊಳ್ತೀನಿ. ಆ್ಯಂಡ್ ನನ್ನ ಹತ್ರ ಇರೋ ಬುಕ್ಕಲ್ಲಿ ನನಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ, ನನಗೊಂದು ಇನ್ಫಾರ್ಮೇಷನ್ ಇನ್ನೊಂದು ಬೇಕು ಅಂದರೆ ನಾನು ಗೂಗಲ್ ನಾನು ಗೂಗಲ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಡ್ತೀನಿ, ಇಲ್ಲ ಯೂಟ್ಯೂಬ್ ಸರ್ಚಸ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಇದು ನನಗೆ ತುಂಬ ಏನು ಇಂಟ್ರೆಸ್ಟಿಂಗ್ ಮ್ಯಾಟರು. ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡೋದ್ರಲ್ಲಿ, ಇದರಲ್ಲಿ ಬೇರೆದ್ರಲ್ಲಿ, ಮೂವೀಸ್ ನೋಡೋದ್ರಲ್ಲಿ, ಇಂಥದ್ರಲ್ಲಿ ಬ್ಯುಸಿ ಆದರೆ, ನಾನು ಯಾವುದ್ರಲ್ಲಿ ಬ್ಯುಸಿ ಅಂದರೆ ಆಲ್ವೇಸ್ ನನ್ನಮ್ಮ ದುರ್ಗಾಮಾತೆನ ಹಗ್ ಮಾಡಿಕೊಂಡು ಎಂಜಾಯ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿರ್ತೀನಿ. ಆ್ಯಂಡ್ ಫುಡ್ ಕಡೆ ನನ್ನ ಕಾನ್ಸಂಟ್ರೇಷನ್ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಬಟ್ ಮೈಂಡ್ಫುಲ್ನೆಸ್, ಮನಸ್ಸನ್ನು ತುಂಬಿಸ್ಕೊಳ್ಳೋ ಅಂಥ ವಿಷಯ ಏನೇ ಆಗಿರಲಿ, ಅದು ಆ ವಿಷಯದಲ್ಲಿ ನಾನು ತುಂಬ ಅಂದರೆ ಸ್ಪೆಸಿಫಿಕ್ ಆಗಿ ಇದ್ಬೇಕು ನನಗೆ ಅಂತ ಚೂಸಿ ಅಂತ ಹೇಳ್ಬೋದು. ಸೊ ನನಗೆ ಬುಕ್ಸ್ನ ರೀಡ್ ಮಾಡೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಏನಾದರೂ ಒಂದು ತಕ್ಷಣ, ಈವನ್ ನನಗೊಂದು ಏಂಜಲ್ ನಂಬರ್ ನೋಡಿದೆ ಅಂದರೆ ತಕ್ಷಣ ನಾನು ಗೂಗಲ್ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಈ ಒಂದು ಏಂಜಲ್ ನಂಬರ್ ಒಂದು ಸಲ ಸರ್ಚ್ ಮಾಡಿದ ತಕ್ಷಣ ನಮ್ಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನೊಂದು ಯಾವುದೋ ಒಂದು PDF ನೋಡಿದಾಗ, ಇನ್ನೊಂದು ಯಾವುದೋ ಒಂದು ಇಮ್ಯಾಜಸ್ ನೋಡಿದಾಗ ನಮಗೆ ಅದರದ್ದು ಇನ್ನೊಂದು ಮೀನಿಂಗ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾನು ಆ ಥರ, ಹೇಗೆಂದರೆ ನಾನು ಒಂದು ವಿಷಯನ ಒಂದೇ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಇಷ್ಟಪಡಲ್ಲ. ಒಂದು ವಿಷಯನ ಇನ್ನೊಂದು ರೀತಿಯಲ್ಲೇ ಅರ್ಥ ಮಾಡ್ಕೊಳ್ತಾ ನನ್ನ ಮೈಂಡ್ನ, ನನ್ನ ಹಾರ್ಟ್ನ ಫಿಲ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆಯೇ ಸೊ ಇದರಲ್ಲಿ ಆಮೇಲೆ ಆ್ಯಂಡ್ ಸ್ಕ್ರಿಪ್ಟಿಂಗ್ ಅಂತೂ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದರಲ್ಲೇ ನಾನು ಮೈಂಡ್ನ, ನನ್ನ ಹಾರ್ಟ್ನ ತುಂಬಿಸ್ಕೊಂಡ್ಬಿಡ್ತೀನಿ. ಹೊಟ್ಟೆ ತುಂಬಿಸ್ಕೊಳ್ಳೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದೇ ಇಲ್ಲ. ಸೊ ಈ ಥರ ಆಗಿರುತ್ತೆ. ಆಲ್ವೇಸ್ ನಾನು ಒಂದು ಕಪ್ ಆಫ್ ಟೀ ಅಂತ ಬಂದಾಗ ಒಂದು ಬುಕ್ ನನಗೆ ಬೇಕೇ ಬೇಕು. ಅಟ್ಲೀಸ್ಟ್ ಮಿನಿಮಮ್ ಏನೂ ಇಲ್ಲ, ನನಗೆ ಟೈಮೇ ಇಲ್ಲ, ನಾನು ಎಲ್ಲೆಲ್ಲೋ ಹೋಗಿದೆ, ಏನೇನೋ ಮಾಡಿದೆ ಅಂದರೆ ಅಟ್ಲೀಸ್ಟ್ ಒಂದು ಪೇಜ್ ಆದರೂ ನನಗೆ ಓದಬೇಕು. ಓದಿದಾಗಲೇ ನನಗೆ ನೆಮ್ಮದಿ ಅನ್ನೋದು. ಆ ಬುಕ್ಸ್ನ ನಾನು ಓದಿದಾಗ ನನಗೆ ಸಿಗೋ ಒಂದು ಪೀಸ್ಫುಲ್ನೆಸ್ ಇದೆಯಲ್ಲ, ಅದು ಯಾವ ಆ್ಯಕ್ಟಿವಿಟೀಸಲ್ಲೂ ನನಗೆ ಸಿಗಲ್ಲ. ನಾನು ಇವಾಗ ನಿಮ್ಗೆ ಮಾತಾಡೋಕೆ ಬಂದಿರೋ ಪರ್ಸ್ನಲ್ ಸ್ಪೇಸ್ ಅಂತ ಬಂದಾಗ ನಾನು ಏನೇನು ಮಾಡ್ತೀನಿ ಅಂತ ಅಂದರೆ, ಒಂದು ಬುಕ್ಸ್ನ ರೀಡ್ ಮಾಡೋದು, ಆ್ಯಂಡ್ ಇನ್ನೊಂದು ಸ್ಕ್ರಿಪ್ಟಿಂಗ್. ನಂದೇ ಸ್ಕ್ರಿಪ್ಟಿಂಗ್ ಅಂತ ಅಲ್ಲ, ನಾನು ಯಾವ ಥರ ಅಂದರೆ ಯಾರಾದರೂ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಅಂದರೆ ಸಾಕು, ನಾನು ಅವರಿಗೆ ಸ್ಕ್ರಿಪ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ವಿತೌಟ್ ದೇರ್ ಕನ್ಸೆಂಟ್ ನಾವು ಮಾಡೋದು ಪ್ರಾಪರ್ ಆಗಿರಲ್ಲ. ಸೊ ಅವರ ಕನ್ಸೆಂಟ್ ಮೇಲೇ ನಾನು ಒಂದು ಈ ಥರ ಮಾಡ್ತೀನಿ, ಓಕೆನಾ ಅಂತ ಕೇಳಿಬಿಟ್ಟು ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕೆಂತಂದರೆ ನಾನು ಬೇರೆಯವ್ರ ಪ್ರಾಬ್ಲಮ್ಸ್ನ ಹೀಲ್ ಮಾಡ್ತಾ ನಾನು ಹೀಲ್ ಆಗಿಬಿಡ್ತೀನಿ. ಅದು ಹೇಗೆ ಅಂತಂದರೆ, ಅದಕ್ಕೆ ಒಂದು ವೆರಿ ಬಿಗ್ ಎಕ್ಸಾಂಪಲ್ ಅಂತ ಅಂದರೆ, ನನ್ನ ಏನು ಹೇಳೋದು, ಇದುವರೆಗೂ ನಾನು ಇದನ್ನ ರಿವೀಲ್ ಮಾಡೇ ಇರಲಿಲ್ಲ. ನನ್ನ ಒಂದು ವೆಯ್ಟ್ ಅಂತಲೇ ಹೇಳ್ಬೋದು. ನಾನು ಆ್ಯಸ್ ಯೂಶುವಲ್ ಆಗಿ ನಾನು 60 kg ಇಂದ ಕೆಳಗಡೆ ಡೌನ್ ಬರ್ತಾನೆ ಇರಲಿಲ್ಲ. ಬೇಕಾದರೆ 59 ನಾರ್ಮಲ್ ವೆಯ್ಟ್ ನಂದು. ಬೇಕಾದರೆ ನಾನು ಅದರಿಗಿಂತ ಮೇಲೆ ಹೋಗ್ತಿದ್ದೆ ಬಿಟ್ಟರೆ ಏನೇ ಮಾಡಿದ್ರು 60 kgsಗಿಂತ ನಾನು ಕಮ್ಮಿ ಬರ್ತಾನೆ ಇರಲಿಲ್ಲ. ಬಟ್ ಯಾವಾಗ ನಾನು ಈ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ 60 days ಕ್ಲಾಸ್ ನಾನು ಏನು ತಗೊಳ್ತೀನಿ ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ ನನ್ನ ವೆಯ್ಟ್ ಎಷ್ಟು ಅಂತ ಹೇಳಿ ನಾನು ಬರೆದು ಗ್ರೇಟ್ಫುಲ್ನೆಸ್ನ ತೋರಿಸ್ತಿರ್ತೀನಿ. ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್
ಮೈ ಬಾಡಿ ಆ್ಯಂಡ್ ಏನು ಎಷ್ಟು ಕೆ ಜಿ ಇದ್ದೀನಿ ನಾನು ಅನ್ನೋದನ್ನು ನಾನು ಬರಿತೀನಿ ಅದರಲ್ಲಿ. ಸೊ ಗ್ರೇಟ್ಫುಲ್ನೆಸ್ನ ತೋರಿಸ್ತೀನಿ. ಬಟ್ ಏನಾಗುತ್ತೆ ಅಂದರೆ ನಾನು ಬೇರೆ ಬೇರೆ ವಿಷಯಗಳಲ್ಲೆಲ್ಲ ಏನು ಮಾಡ್ಕೊಂಡ್ಬಿಡ್ತೀನಪ್ಪ ಅಂತ ಅಂದರೆ ಮಿಸ್ಟೇಕು ಲೆಟ್ ಗೋ ಮಾಡೋದೇ ಇಲ್ಲ. ಯಾಕೆಂತಂದರೆ ಒಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಆಗಿರುತ್ತಲ್ವ. ಸೊ ಈ ರಿಲೇಷನ್ಶಿಪ್ ಇಶ್ಯೂಸ್ ಎಲ್ಲ ಹೇಗೆಂದರೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಅಂತ. ಸೊ ಅವೆಲ್ಲ ಏನಾಗ್ಬಿಡುತ್ತೆ, ಹೀಲ್ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ. ಹಾಗಾಗಿ ಅವೆಲ್ಲ ಏನು ನನಗೆ ಹೀಲ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಬಟ್ ಇದೊಂದು ಏನು ಅಂತ ಅಂದರೆ ನನ್ನದು ಪರ್ಸ್ನಲಿ ನನ್ನ ವೆಯ್ಟ್ ಇಷ್ಟು ಕೆ ಜಿ ಅಂತ ಹೇಳಿ ನಾನು ಬರೆದ್ಮೇಲೆ ನಾನು ಅದ್ರ ಬಗ್ಗೆ ಯಾವುದೇ ಥರ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ನಾನು ಬೇರೆಯವ್ರದ್ದು ಏನು ಸ್ಕ್ರಿಪ್ಟಿಂಗ್ ಇದೆ ಆ ಸ್ಕ್ರಿಪ್ಟಿಂಗ್ ಮಾಡುವಂಥದ್ದು ಇರ್ಬೋದು, ಆ್ಯಂಡ್ ಹೀಲಿಂಗ್ ರಿಚುವಲ್ಸ್ ಮಾಡೋದಿರ್ಬೋದು, ಆ್ಯಂಡ್ ಮೆಡಿಟೇಷನ್ಸ್ ಇದರಲ್ಲೇ ಬ್ಯುಸಿ ಆಗಿಬಿಡ್ತೀನಿ. ಬೇರೆ ರಿಲೇಷನ್ಶಿಪ್ ಇಶ್ಯೂಸ್ಗಳಲ್ಲಿ ಅದು ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಏನಿದೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಇದನ್ನ ಬಿಟ್ಬಿಡ್ತೀನಿ. ಇದು ಆಟೋಮೆಟಿಕ್ ಆಗಿ ಹೇಗೆ ಈ ವೆಯ್ಟ್ ಲಾಸ್ ಅನ್ನೋದು ನನ್ನ ಲೈಫಲ್ಲಿ ಆಗುತ್ತೆ ಅಂತ ಅಂದರೆ ವಿತಿನ್ 15 days ಇದನ್ನ ಕಣ್ಣಾರೆ ನೋಡಿದವರಿದ್ದಾರೆ. ಹೇಗೆ ಇಷ್ಟೊಂದು ವೆಯ್ಟ್ ಲಾಸ್ ಆಗಿದೆಯಾ, ಹೇಗೆ ಇಷ್ಟು ಹೆಂಗಾಗಿ ಕಾಣಿಸ್ತಿದ್ಯಾ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೇಳಿದ್ದಾರೆ. ಬಟ್ ಯಾವಾಗಲೂ ನಾನು ಇದೊಂದು ರೀಸನ್ ಅಂತ ಹೇಳಿ ರಿವೀಲ್ ಮಾಡಿರಲಿಲ್ಲ. ಬಿಕಾಸ್ ಯಾಕೆ ಅನ್ನೋದು ನನಗೂ ಅರ್ಥ ಆಗಿರಲಿಲ್ಲ. ನಾನು ಬರ್ದಿದ್ದೀನಿ ಅನ್ನೋದೇ ನನಗೆ ಮರ್ತು ಹೋಗ್ಬಿಟ್ಟಿತ್ತು. ಯಾವುದೋ ಒಂದು ದಿನ ನಾನು ಏನೋ ಒಂದು ಥಿಂಕ್ ಮಾಡ್ತಾ ಕೂತಿರ್ಬೇಕಾದ್ರೆ ಆವಾಗಲೂ ನನಗೆ ಅದೇ ಒಂದು ಕಾಂಪ್ಲಿಮೆಂಟ್ ಬಂದಿರತ್ತೆ. ಸೊ ಥ್ಯಾಂಕ್ ಯು ಹೇಳಿಬಿಟ್ಟು ಸುಮ್ಮನೆ ಬಂದಿರ್ತೀನಿ ನಾನು. ಆವಾಗ ಏನೋ ಒಂದು ಥಿಂಕ್ ಮಾಡ್ತಾ ಇರ್ತೀನಿ. ಹಾಗೇನೆ ನನ್ನ ಗುರು ಒಬ್ಬರು ಇದ್ದಾರೆ, ಇದ್ರ ಗುರುನೇ ಬೇರೆ, ನನ್ನ ಒಂದು 60 days ಕ್ಲಾಸಿನ ಗುರು. ಸೊ ಅವರ ಬಗ್ಗೆ ನಾನು ಏನೋ ಯೋಚನೆ ಮಾಡ್ಕೊಳ್ತಾ ಅವಾಗ ಏನಂದ್ರೆ ನನ್ನ ಡ್ರೆಸ್ಸಸ್ ಎಲ್ಲ ನನಗೆ ಆಗ್ತಾ ಇರಲಿಲ್ಲ. ಸೊ ನಾನು ಆ ಟೈಮಲ್ಲಿ ನೆನ್ಪು ಮಾಡ್ಕೋತೀನಿ, ಎಸ್ ನಾನು ಇದನ್ನ ಬರೆದಿದ್ದೆ ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ ಅಂತ ಹೇಳ್ಬಿಟ್ಟು. ಅವಾಗ ನನಗೆ ಅದು ರಿಯಲೈಸ್ ಆಗಿದ್ದು. ಆ್ಯಂಡ್ ಇನ್ನೂ ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ. ನಾನು ಡ್ರೆಸ್ಸಸ್ನ ತಗೋಬೇಕಾದ್ರೆ ಆ್ಯಕ್ಚುಲಿ ನನಗೆ ಸ್ಮಾಲ್ ಆಗದೇ ಇಲ್ಲ. ಬಟ್ ನಾನು ಏನೇ ಪರ್ಚೇಸ್ ಮಾಡಿದ್ರು ನಾನು ತಗೊತಾ ಇದ್ದಿದ್ದು ಸ್ಮಾಲ್ ಸೈಜಿಗೇನೆ. ಸೊ ಹೇಗೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ, ಲೆಟ್ ಗೋ ಮಾಡಿರೋ ಆಕ್ಟಿವಿಟಿ ಇದಕ್ಕೆ ಒಂದು ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಸ್ಮಾಲ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಸೊ ಹಾಗೇನೆ ನೀವು ಕೂಡ ಯಾವುದಾದ್ರೂ ಒಂದು ಬುಕ್ನ ರೆಗ್ಯುಲರ್ ಆಗಿ ಓದೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಲ್ವಾ, ಮೈಂಡ್ನ ಸ್ಯಾಟಿಸ್ಫೈ ಮಾಡಿ, ನಿಮ್ಮ ಸೋಲ್ನ ಸ್ಯಾಟಿಸ್ಫೈ ಮಾಡಿ, ಹಾರ್ಟ್ನ ಸ್ಯಾಟಿಸ್ಫೈ ಮಾಡಿ, ನಿಮಗೋಸ್ಕರ ಅಂತ ಒಂದಷ್ಟು ಟೈಮ್ನ ಕೊಟ್ಕೊಳ್ಳಿ. ಆ ಟೈಮಲ್ಲಿ ನೀವೇನು ಮಾಡ್ತಿದ್ದೀರಾ, ಏನು ಮಾಡಬೇಕು, ನಿಮ್ಮ ಲೈಫ್ಗೆ ಏನು ಬೇಕು, ಏನು ಬೇಡ, ಇವುಗಳ ಬಗ್ಗೆ ಥಿಂಕ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿರೋ ಟೀನೋ ಕಾಫಿನೋ ಏನೋ ಒಂದು ಮಾಡಿಕೊಂಡು ಕುಡೀರಿ. ನಾನು ಇದಕ್ಕೆ ಟೀಗೊಂದು ನಾನು ಪ್ರಿಫರ್ ಮಾಡ್ತೀನಿ. ಬಿಟ್ಟರೆ ರಿಯಲಿ ನಾನು ಈಗ ರೀಸೆಂಟ್ ಡೇಸಲ್ಲಿ ನಾನು ಫುಡ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾನೆ ಇಲ್ಲ. ಸೊ ನೆಕ್ಸ್ಟ್ ಡೇಸಲ್ಲಿ ನಾನು ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನನ್ನ ಪರ್ಸ್ನಲ್ ಸ್ಪೇಸಲ್ಲಿ ನಾನು ಇನ್ನೊಂದಕ್ಕೆ ಪ್ರಿಫರ್ ಮಾಡೋದಂದರೆ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಹಾಗಂತ ನಿಮಗೆ ಡ್ಯಾನ್ಸ್ ಬರತ್ತಾ ಅಂದರೆ ನೋ. ಬಟ್ ನಾನು ಮ್ಯೂಸಿಕ್ ಹಾಕ್ಕೊಳ್ಳೋದು, ಸುಮ್ಮನೆ ಡ್ಯಾನ್ಸ್ ಮಾಡೋದು. ಅದಾಗಿದೆ ಅದಾಗಿದೆ ಅಂತ. ಯಾಕೆಂದರೆ ರಿಯಲಿ ಈ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ಸಲ್ಲಿ ನಾನು ಬೇಸತ್ತು ಹೋಗ್ಬಿಟ್ಟಿದೆ. ಸೊ ಅದರಿಂದ ನಾನು ಹೊರಗೆ ಬರೋದಕ್ಕೆ ನನಗೆ ಹೆಲ್ಪ್ ಮಾಡಿರೋದು ಒಂದು ನನ್ನ ತಾಯಿ ದುರ್ಗೆ. ವಿವಿಧ ರೂಪದಲ್ಲಿ ನಾನು ಯಾವ ಪ್ಲೇಸಿಗೆ ಹೋಗ್ತೀನಿ ಅಲ್ಲಿ ಒಂದು ರೀತಿಯಲ್ಲಿ ಅವಳು ನನಗೆ ಸಿಗ್ತಾಳೆ. ಸೊ ಒಟ್ಟಲ್ಲಿ ಅಮ್ಮ ಆ್ಯಂಡ್ ನನ್ನ ಗುರು ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು. ರೀಸೆಂಟ್ ಡೇಸಲ್ಲಿ ಈಶ್ವರ, ಮಹಾದೇವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬುಕ್ಸ್ ರೀಡಿಂಗ್ ಇದೆಲ್ಲ, ಇದನ್ನು ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ. ಸ್ಕ್ರಿಪ್ಟಿಂಗಿಗಂತೂ ಟೈಮೇ ಸಾಕಾಗಲ್ಲ. ಆದರೆ ನಾನು ಯಾವಾಗಲೂ ನಿಮಗೆ ನನ್ನ ವಿಡಿಯೋದಲ್ಲಿ ನಾನು ಹೇಳೋದು, ನನಗೆ ಟೈಮ್ ಶಾರ್ಟೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಯಾವತ್ತೂ ನೀವು ಅಂದ್ಕೊಂಬೇಡಿ. ಇದು ಆ್ಯಕ್ಚುಲಿ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಬಿಟ್ಟರೆ ನಾನು ನನ್ನ ಮನಸ್ಸಲ್ಲಿ ಟೈಮ್ ಸಾಕಾಗೋದಿಲ್ಲ ಅಂತ ಅಂದ್ಕೊಳ್ಳಲ್ಲ. ಯಾಕೆಂದರೆ ನೆಗೆಟಿವ್ ವರ್ಡ್ ಬರಲೇಬಾರ್ದು. ಇದು ಜಸ್ಟ್ ನಾನು ಏನು ನೆಗೆಟಿವ್ ವರ್ಡ್ ನಿಮಗೆ ಹೇಳಿರ್ತೀನಿ ಅದೆಲ್ಲ ಜಸ್ಟ್ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಅಷ್ಟೇ. ಸೊ
ಇನ್ಮೇಲಿಂದ ನಾನು ಕೂಡ ಇನ್ನೂ ಜಾಸ್ತಿ ಅನ್ಕೊಬೇಕು, ನನ್ನ ಹತ್ರ ತುಂಬಾ ಟೈಮ್ ಇದೆ, ಇನ್ನೂ ಏನೋ ಒಂದು ಮಾಡ್ಬೋದು ಅಂತ ಕ್ರಿಯೇಟಿವ್ ಆಗಿ ಅಂತ ಹೇಳಿ. ಅದರಲ್ಲೂ ಈಗ ನೆಕ್ಸ್ಟ್ ನನ್ನ ಒಂದು ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಡೈಲಿ ನಾನು 3 hours ಮೆಡಿಟೇಷನ್ಗೆ ಕೂರ್ಲೇಬೇಕು. ಇಟ್ಸ್ ಕಂಪಲ್ಸರಿ, ಬಿಕಾಸ್ ನಂದೇ ಒಂದು ಬಿಗ್ ಡ್ರೀಮ್ ಇದೆ. ಸೊ ಆ ಡ್ರೀಮ್ನ ನಾನು ಅಚೀವ್ ಮಾಡಬೇಕು ಅಂತ ಅಂದ್ರೆ ನಾನು ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡನ್ನು ನಾನು ಏನು ಮಾಡಬೇಕು, ಅಂಡರ್ಸ್ಟ್ಯಾಂಡಿಂಗಿಗೆ ತರಲೇಬೇಕಾಗಿದೆ. ಸೊ ವೆರಿ ಫಾಸ್ಟಾಗಿ ನಾನು ಈ ವರ್ಕ್ನ ಮಾಡಬೇಕಾಗಿದೆ. ಹಾಗಾಗಿ 3 hours ನಾನು ಎವ್ರಿ ಡೇ ಮೆಡಿಟೇಷನ್ಗೆ ಕೂರ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಇದಕ್ಕೂ ನಾನು ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ವೈಟಮಿನ್ B12 ಕಮ್ಮಿ ಇದೆ. ಮೀನ್ಸ್ ವೈಟಮಿನ್ B12 ಕಮ್ಮಿ ಇದೆ ಅಂತಂದರೆ ನಮಗೀಗ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಕುತ್ಕೊಂಡಾಗ ಒಂದು ಕಾಲೆಲ್ಲ ಜುಮ್ ಬರುತ್ತಲ್ವ, ಸೊ ಅದು ಜಾಸ್ತಿ ಆಗುತ್ತೆ. ಸೊ ನಾನು ಯಾವಾಗಲೂ ಮೆಡಿಟೇಷನಿಗೆ ಕುತ್ಕೊಂಡಾಗ ನನಗೆ ಆ ಥರ ಜುಮ್ ಅಂತ ಅನಿಸಿದ್ರೆ ಪೊಸಿಷನ್ ಅಲ್ಲೇ ಚೇಂಜ್ ಮಾಡ್ಕೊತೀನಿ. ಬಟ್ ಈ ನನ್ನ ಮೆಡಿಟೇಷನ್ ಸ್ಟಾರ್ಟಿಂಗಲ್ಲಿ ನನ್ನ ಮೇನ್ ಉದ್ದೇಶ ಏನಪ್ಪ ಅಂದರೆ, ನನ್ನ ಬೇರೆ ಎಲ್ಲ ನಂದೇನು ಕಂಟ್ರೋಲಿಂಗ್ ಇದೆ, ಏನು ಹೀಲಿಂಗ್ ಇದೆ, ಆ ರಿಚುವಲ್ಸ್ ಜೊತೆಗೆ ವೈಟಮಿನ್ B12 ಏನಿದೆ ಅದು ಕೂಡ ಆಟೋಮೆಟಿಕ್ ಆಗಿ ನನ್ನ ಬಾಡಿಲಿ ನಾರ್ಮಲ್ ಆಗೋ ಥರ ನಾನು ಮಾಡ್ಕೊಳ್ಳೋದು. ಆ ಥರ ನನ್ನ ಮೈಂಡ್ ಸೆಟ್ನ ನಾನು ಏನು ಮಾಡ್ತೀನಿ, ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಈ 3 hours ನಾನು ಎವ್ರಿ ಡೇ ಮೆಡಿಟೇಷನ್ ಮಾಡೋದ್ರ ರಿಸಲ್ಟ್ ಏನು ಬಂತು ಅಂತ ಆಫ್ಟರ್ 1.5 month ಆದಮೇಲೆ ನಾನು ನಿಮಗೆ ಇದನ್ನು ರಿವೀಲ್ ಮಾಡ್ತೀನಿ. ಆ್ಯಂಡ್ ಏನು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಕೂಡ ನಾನು ಹೇಳಿದೆ. ಆ್ಯಂಡ್ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ಗೆ ಯಾವತ್ತೂ ಕೂಡ ನಾನು ಯಾವುದೇ ಥರ ಡಯೆಟ್ ಅಂತ ಮಾಡಿಲ್ಲ. ಆ್ಯಂಡ್ ಲಾಸ್ಟಿಗೆ ಇನ್ನೇನು ವೆಯ್ಟ್ ಲಾಸ್ ಎಲ್ಲ ಆಗಿಬಿಟ್ಟೆ ಅಂದಾಗ ಒಬ್ರು ಏನೊಂದು ಯೋಗ ಡೇ ಬರುತ್ತಲ್ಲ, ಆ ಟೈಮಲ್ಲಿ ಫ್ರೀ ಯೋಗ ಕ್ಲಾಸ್ ಇರುತ್ತೆ. ಸೊ ಯಾವ ಥರ ಇರುತ್ತೆ ಕ್ಲಾಸ್ ಅಂತ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವೀಕ್ ಐ ಥಿಂಕ್ 7 days ಅದು ಫ್ರೀ ಕ್ಲಾಸಸ್ ಇರುತ್ತೆ. ಆ ಕ್ಲಾಸಿಗೆ ನಾನು ಜಾಯಿನ್ ಆಗಿ 7 days ನಾನು ಯೋಗ ಮಾಡಿರ್ತೀನಿ. ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ನಾನು ಯೋಗನ ಮಾಡ್ತಿರ್ತೀನಿ. ಬಟ್ ಅವಾಗವಾಗ ಏನಾದರೂ ಆಗಿ ಅಲ್ಲಲ್ಲೇ ಸ್ಟಕ್ ಆಗ್ತಿರತ್ತೆ. ಮತ್ತೆ ರೀಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಈಗ ಒಂದು ಲೆವೆಲ್ಗೆ ಎಲ್ಲಾನು ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ಎಲ್ಲ ರೀಸ್ಟಾರ್ಟ್ ಆಗಿದೆ. ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಅದ್ರ ಜೊತೆ ವಿಡಿಯೋ ಮಾಡೋದಿದೆಯಲ್ಲ, ಇದು ನಂದು ಎಕ್ಸ್ಟ್ರಾ ವರ್ಕ್ ಇದು. ಓಕೆ, ಬಟ್ ಇದಕ್ಕೇನೆ ತುಂಬಾ ಟೈಮ್ ತಗೊಳತ್ತೆ. ಯಾಕೆ ಅಂತಂದರೆ ಸ್ವಲ್ಪ ಕಾನ್ಸೆಪ್ಟ್ ಎಲ್ಲ ಆಲ್ಮೋಸ್ಟ್ ನಾನು ಒಂದಷ್ಟು ಕಾನ್ಸೆಪ್ಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅದನ್ನು ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹೀಗೆ ನೀವು ಮೈಂಡ್ಫುಲ್ ಆಗಿರುವಂತಹ ಒಂದು ಪರ್ಸ್ನಲ್ ಸ್ಪೇಸ್ ಕೊಟ್ಕೊಳ್ಳಿ. ನೀವು ಇಡೀ ದಿನ ನೀವು ಏನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಯಾವ್ದು ರೈಟ್, ಯಾವ್ದು ರಾಂಗ್ ಅಂತ ಹೇಳಿ ನಿಮ್ಮಲ್ಲೇ ನೀವು ಚೇಂಜಸ್ನ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ತಿದ್ಕೊಳ್ಳಿ. ಒಳ್ಳೊಳ್ಳೆ ಹ್ಯಾಬಿಟ್ಸ್ಗಳನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನಾನು ಹೇಳೋದಾದರೆ ಫುಡ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ. ಈ ಥರ ಫುಡ್ ತಗೋಬೇಕು ಅಂತ ಹೇಳಿ ರಿಯಲಿ ನಾನು ಈ ಒಂದು ಪರ್ಸ್ನಲ್ ಸ್ಪೇಸಿಂದಾಗಿನೇ ಆ್ಯಂಡ್ ಬೇರೆಯವ್ರಿಗೆ ನಾನು ಹೀಲ್ ಮಾಡೋದ್ರಿಂದ ನನಗೆ ಎಷ್ಟೊಂದು ಯೂಸಸ್ ಆಗಿದೆ ಅಂದರೆ, ನನ್ನ ಹೇರ್ ಫಾಲ್ ಆಟೋಮೆಟಿಕ್ ಅದಾಗಿ ಕಡಿಮೆ ಆಗಿದೆ. ಬಿಕಾಸ್ ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಒಂದು ಎನರ್ಜಿ ಸರ್ಕಲ್ ಹಾಕ್ಬಿಟ್ಟು ಹೇಗೆ ಬರೆಯೋದು ಒಂದು ಸ್ವಿಚ್ ವರ್ಡ್ನ ಅಂತ ಹೇಳ್ಬಿಟ್ಟು ಮಾಡಿರ್ತೀನಿ ಆಟೋಮೆಟಿಕ್. ಆ್ಯಂಡ್ ಅದನ್ನ ಲೆಟ್ ಗೋ ಮಾಡಿಬಿಟ್ಟಿರ್ತೀನಿ. ಬಟ್ ಅದು ಬರಿಬೇಕಾದ್ರೆ ನಾನು ಆ ಒಂದು ನನ್ನ ಸಬ್ ಕಾನ್ಷಿಯಸ್ ಮೈಂಡನ್ನ ನಾನು ಅದನ್ನು ಅಕ್ಸೆಪ್ಟ್ ಮಾಡೇ ಬರೆದಿದ್ದು. ಸೊ ಅದು ಹಾಗೆ ವರ್ಕ್ ಆಯಿತು. ಸೊ ಎವ್ರಿಥಿಂಗ್ ಕೂಡ ನಾನು ಏನೇನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಲೆಟ್ ಗೋ ಮಾಡಿರೋದು ಎಲ್ಲ ಕೂಡ ವರ್ಕ್ ಆಗಿದೆ. ಸೊ ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ ನಾನು ಲೆಟ್ ಗೋ ಬಗ್ಗೆ. ಸೊ ಎಲ್ಲರೂ ಕೂಡ ಪರ್ಸ್ನಲ್ ಸ್ಪೇಸ್ ಅಂತ ಹೇಳ್ಬಿಟ್ಟು ಕೊಟ್ಕೊಳ್ಳಿ. ಇಡೀ ದಿನ ನೀವೇನು ಮಾಡಿದ್ದೀರಾ, ಯಾವ್ದು ರೈಟ್ ಯಾವ್ದು ರಾಂಗ್ ಅನ್ನೋದ್ರ ಬಗ್ಗೆ ನೀವು ಕುತ್ಕೊಂಡು ಯೋಚನೆ ಮಾಡಿ. ಆ್ಯಂಡ್ ರೈಟ್ ಇರೋದನ್ನ ಕಂಟಿನ್ಯೂ ಮಾಡಿ, ರಾಂಗ್ ಇರೋದನ್ನ ಅಲ್ಲೇ ಹೇಗೆ ಸ್ಟಾಪ್ ಮಾಡೋದು. ಯಾಕೆಂದರೆ ಒಂದು ಪ್ಯಾಟರ್ನಲ್ಲಿ ಬಂದಿರುತ್ತೆ. ಎಷ್ಟೇ ಅಂತ ಅಂದ್ರೂ ಆ ನೆಗೆಟಿವ್ ಪ್ಯಾಟರ್ನ್ಗೆ ನಾವು ಬೇಗ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ, ಬೇಗ ಆ ಕಡೆ ಹೋಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಆ
ಪ್ಯಾಟರ್ನ ಬ್ರೇಕ್ ಮಾಡೋದನ್ನ ನೀವು ಕಲ್ತ್ಕೊಬೇಕು. ಸೊ ನೀವು ಕೂಡ ಈ ತರ ಪ್ರಾಕ್ಟೀಸಸ್ನ ಮಾಡಿ. ನಿಮ್ಗೆ ಏನ್ ಇಷ್ಟ ಅಂದ್ರೆ ನಿಮ್ ಇನ್ನರ್ ಚೈಲ್ಡ್ ಅಂತ ಒಂದಿರುತ್ತೆ, ಅದ್ರ ಬಗ್ಗೆನೂ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಸೊ ಆ ಇನ್ನರ್ ಚೈಲ್ಡ್ ಏನ್ ಇಷ್ಟ ಆಗಿರುತ್ತೆ ನಾವು ಅದನ್ನ ಮಾಡ್ತಾ ಹೋಗ್ಬೇಕು. ಆಗ ಅದು ಭಯ ಆಗೋದಿಲ್ಲ. ಯಾಕೆಂದ್ರೆ ನೀವು ಚಿಕ್ಕಲ್ಲಿರ್ತಾ ನಿಮ್ಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ನೀವು ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿ, ನಿಮ್ ಇನ್ನರ್ ಚೈಲ್ಡ್ ಅದನ್ನ ಇಷ್ಟ ಪಡ್ತಾ ಹೋಗುತ್ತೆ. ನಿಮ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ನ ನೀವು ಅಲೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ನಿಮಗೆ ಸಾಂಗ್ಸ್ ಹೇಳೋದು ಇಷ್ಟ ಆಗಿರುತ್ತೆ, ಸೊ ಅದನ್ನ ರೀಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ಬುಕ್ಸ್ ಓದೋದು ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ, ಅದನ್ನ ರೀಸ್ಟಾರ್ಟ್ ಮಾಡಿ. ಅಥವಾ ಸಾಂಗ್ಸ್ ಕೇಳೋದು ನಿಮಗೆ ತುಂಬಾ ಇಷ್ಟ, ಅದನ್ನ ರೀಸ್ಟಾರ್ಟ್ ಮಾಡಿ. ಯಾವ್ದು ಸ್ಪೋರ್ಟ್ಸ್ ನಿಮಗೆ ಇಷ್ಟ ಆಗಿರುತ್ತೆ, ಕೆಲವ್ರಿಗೆ ಚೆಸ್ ಇರ್ಬೋದು, ಕೆಲವ್ರಿಗೆ ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋ ಬಾಲ್ ಇರ್ಬೋದು. ಈ ತರ ಯಾವ್ದು ನಿಮಗೆ ತುಂಬಾ ಇಷ್ಟ ಆಗಿತ್ತು ಚಿಕ್ಕಲ್ಲಿದ್ದಾಗ ಅದನ್ನ ಯಾವ್ದೋ ರೀಸನ್ಗೆ ಸ್ಟಾಪ್ ಮಾಡ್ಬಿಟ್ಟಿರ್ತೀರಾ, ಅಥವಾ ಯಾವ್ದೋ ಒಂದು ಸಿಚುವೇಶನ್ ಅದನ್ನ ಸ್ಟಾಪ್ ಮಾಡಿಸ್ಬಿಟ್ಟಿರುತ್ತೆ, ಅದನ್ನೆಲ್ಲ ಮತ್ತೆ ರೀಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರಲ್ಲೇನೆ ನೋಡಿ ಯಾವ ತರ ಮಿರಾಕಲ್ ಹ್ಯಾಪನ್ ಆಗ್ತಾ ಹೋಗುತ್ತೆ ಅಂತ. ಸೊ ನೀವು ಕೂಡ ನಿಮ್ಮ ಸಕ್ಸಸ್ ಸ್ಟೋರಿನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀರಾ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಎಸ್ ಮಿರಾಕಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.